ಬೇಕು. ಫಸ್ಟ್ ಕಾಮಿಡಿ ಕಚಗುಡಿ ಅಂತ ಅನ್ಸುತ್ತೆ, ಅದಾದ್ಮೇಲೆ ರೆಟ್ರೋ ಫೀಲ್ ಕೊಡುತ್ತೆ, ಅಂಡ್ ಅದಾದ್ಮೇಲೆ ಎಲ್ಲೋ ಏನೋ ಸಸ್ಪೆನ್ಸ್ ಇರಬಹುದಾ ಅನ್ನೋ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಒಟ್ಟಿನಲ್ಲಿ 100% ಒಂದು ಎಂಟರ್ಟೈನಿಂಗ್ ಟ್ರೈಲರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗೋಕುಲ ಎಂಟರ್ಟೈನರ್ಸ್ ಬ್ಯಾನರ್ ಅಡಿ ತಯಾರಾಗಿರುವ ಎಲ್ಲರ ಕಾಲೆಳೆಯತೆ ಕಾಲ ಸಿನಿಮಾ ಇದೆ ಏಪ್ರಿಲ್ 17ನೇ ತಾರೀಕು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ದಿಸ್ ವಂಡರ್ಫುಲ್ ಟ್ರೈಲರ್ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸುಮಾರು ವರ್ಷಗಳ ಕನಸು ನಮ್ಮ ಶಾಸ್ತ್ರಿಗಳದು. ನಮ್ಮ ಚಂದ್ರಶೇಖರ್ ಅವರು ಡೆಬ್ಯೂ ಸಿನಿಮಾ, ಮೊದಲನೇ ಸಿನಿಮಾ ಇದು ಶುರು ಮಾಡಿದಾಗ ತುಂಬ ಕಷ್ಟಪಟ್ಟು ನಮ್ಮ ಸಂತೋಷ್ ಆಫೀಸಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಡೈಲಾಗ್ ಹೇಳ್ಕೊಂಡು, ನಮ್ಮ ರಾಜ್ಗುರು ಅವರು ಡೈಲಾಗ್ ಹೇಳ್ಕೊಟ್ಟು ಸ್ಕ್ರಿಪ್ಟ್ ಓದಿ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಸಿನಿಮಾ ಸೂಪರ್ ಆಗಿ ಬಂದಿದೆ. ಸೆಟ್ಟಲ್ಲೂ ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದ್ವಿ. ನಿಜವಾಗ್ಲೂ ಸುಜಯ್ ಶಾಸ್ತ್ರಿ ಹೇಳ್ಬೇಕಂದ್ರೆ ಒಂಥರ ಪಾದರಸ. ಸೆಟ್ಟಲ್ಲಿ ಒಂದು ಕ್ಷಣನೂ ಸುಮ್ಮನೆ ಇರಲ್ಲ, ಯಾವಾಗಲೂ ಹಸನ್ಮುಖಿ ನಗ್ನಾಗ್ತಾ ಕೆಲಸ ಮಾಡ್ತಾ ಇರ್ತಾರೆ. ನಮ್ಗೊಂದು ಪಾತ್ರ ಕೊಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಫೈನಲಿ ಸಿನಿಮಾ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಸಿನಿಮಾ ಸೂಪರ್ ಆಗಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದ ಸಿನಿಮಾಗಳಿದಾವಲ್ಲ, ಆ ಥರ ಒಂಥರ ಬೇರೆನೇ ಸಿನಿಮಾ. ಫುಲ್ 100% ಪೈಸಾ ವಸೂಲ್, ಸಿಕ್ಕಾಪಟ್ಟೆ ಮನೋರಂಜನೆ, ಎಂಟರ್ಟೈನ್ಮೆಂಟು. ವಿಶೇಷವಾಗಿ ನಮ್ಮ ರಾಕಿ ಇವತ್ತು ನಮ್ಮ ಜೊತೆ ಇಲ್ಲ, ತುಂಬಾ ಬೇಜಾರಾಗುತ್ತೆ. ಅದ್ಭುತ ಅಭಿನಯ, ಸಕ್ಕದಾಗಿ ಮಾಡಿದ್ದಾನೆ. ಜೊತೆಗೆ ನಾವು ಎಲ್ಲ ಸೇರ್ಕೊಂಡಿದ್ದೀವಿ. ತುಂಬಾ ಅದ್ಭುತವಾಗಿದೆ. ದಯವಿಟ್ಟು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಆಶೀರ್ವಾದ ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಕಾಲು ಹಿಡಿಯುತ್ತೆ ಕಾಲ. ಫಸ್ಟ್ ನಾನು ಟೀಮ್ ಜಾಯ್ನ್ ಆದಾಗ ಸುರೇಶ್ ಸರ್ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದು. ಫಸ್ಟ್ ಟೈಮ್ ಒಂದು ಬೇರೆ ರೀತಿ ನನ್ನನ್ನು ಬಳಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಫಸ್ಟ್ ಒಂದು ಟೀಸರ್ ಅಂತ ಬಿಟ್ಟಿದ್ರು, ಊರ್ ಬಾಗಿಲು ಅಂತ. ಈ ಟೀಸರ್ ವೈರಲ್ ಆದ್ಮೇಲೆ ನಾನು ಎಲ್ಲೋದ್ರಲ್ಲೂ ಸರ್ ಊರ್ ಬಾಗಿಲು ಚೆನ್ನಾಗಿತ್ತು ಸರ್, ಊರ್ ಬಾಗಿಲು ಚೆನ್ನಾಗಿತ್ತು ಅನ್ನೋದು. ಸೊ ಈ ಊರ್ ಬಾಗಿಲ ಕತೆ ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಅಂತ. ಜೊತೆಗೆ ಹೀರೋ ಸರ್ ಒಳ್ಳೆಯದಾಗಿ ಇದು ಸಿನಿಮಾ ಸ್ಟಾರ್ಟ್ ಆದಾಗ ಮೊದಲನೇ ಸಿನಿಮಾ ಆಗಿತ್ತು. ಕಾರಣಾಂತರಗಳಿಂದ ಒಂದಿಷ್ಟು ಒಳ್ಳೆ ಸಮಯ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆಗಿ ಲೇಟೆಸ್ಟ್ ಆಗಿ ಬರ್ತಾ ಇದ್ವಿ ದೊಡ್ಡದಾಗಿ, ಒಳ್ಳೆಯದಾಗಿ. NTR ತಂಡಕ್ಕೆ ಪ್ರೊಡ್ಯೂಸರ್ ಸರ್, ಈ ಸಿನಿಮಾದಿಂದ ಇನ್ನೂ ನಿಮ್ಮ ಬ್ಯಾನರಲ್ಲಿ ಒಂದು 10 ಅಲ್ಲ 100 ಸಿನಿಮಾ ಆಗಲಿ ಅಂತ ಮನ್ಸಾರ ಹಾರೈಸ್ತೀನಿ ಸರ್. ಹಾಗೆ NTR ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ, ನನಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ಕೊಂಡು ಮೀಡಿಯಾ ಮಿತ್ರರು ಒಂದೇ ಹೇಳೋದು, ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿ. ಯಾಕಂದರೆ ಒಂದು NTR ಫ್ಯಾಮಿಲಿ ಇಟ್ಕೊಂಡು ಕಟ್ಕೊಂಡು ಪರಿಶ್ರಮದಿಂದ ಈ ಸಿನಿಮಾ ಮಾಡಿದ್ದಾರೆ. ಈ ಒಂದು ಟೀಮ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಹೇಳ್ಬೋದು. ಥ್ಯಾಂಕ್ ಯು ಸುರೇಶ್ ಸರ್, ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ, ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ. ಎಲ್ಲರ ಕಾಲ ಎಳೆಯುತ್ತೆ ಕಾಲ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಏಪ್ರಿಲ್ 17 ಏಪ್ರಿಲ್ 17 ಸೊ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಹೀರೋ ಸರ್ ನಾವು ಮಾತಾಡ್ಸೋಣ. ಚಂದನ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲರನ್ನ ಸಿನಿಮಾ ತಂಡಕ್ಕೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ಅನಂತ ನಮಸ್ಕಾರಗಳು. ಇವತ್ತು ಎಲ್ಲರ ಕಾಲಿರುತ್ತೆ ಕಾಲ ಸಿನಿಮಾದ ಟ್ರೈಲರ್ ತುಂಬಾ ದಿನಗಳು, ವರ್ಷಗಳು ಕಾದು ಇವತ್ತು ಬರ್ತಾ ಇದ್ವಿ. ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ, ಡೆಫಿನೆಟ್ಲಿ ನಮ್ಮ ಸಿನಿಮಾ ಪ್ರೇಕ್ಷಕರು ಅಂದ್ರೆ ನಿಜವಾಗ್ಲೂ ತುಂಬಾ ಸಿನಿಮಾನ ಇಷ್ಟಪಟ್ಟು ಮನಸಾರೆ ಸಿನಿಮಾನ ನೋಡೋರಿಗೆ ಖಂಡಿತ ಇದು ಖುಷಿ ಕೊಡುತ್ತೆ. ಈ ರೀತಿಯಾದಂತ ಒಂದು ಸಬ್ಜೆಕ್ಟ್ಗಳು, ಕಥೆಗಳು ಗೆಲ್ಬೇಕು ನಮ್ಮ ಭಾಷೆಯಲ್ಲಿ. ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ಸಿನಿಮಾಗಳನ್ನ ನೋಡ್ತಾ ಇದೀವಿ, ಯಾವ ತರ ಸಿನಿಮಾಗಳು ಗೆಲ್ತಾ ಇದೆ ಇವಾಗ ನೋಡೋದಾದ್ರೆ ನಮಗೆ ಊಹೆ ಮಾಡೋಕ್ಕೂ ಆಗಲ್ಲ. ಸೊ ಆ ತರ ಪರಿಸ್ಥಿತಿ ಇದೀವಿ ನಾವು ಇವಾಗ. ಸೊ ಅಂಥದ್ರಲ್ಲಿ ನಮ್ಮ ಒಂದು ಕತೆ ತುಂಬಾ ವಿಭಿನ್ನತೆ ಇದೆ. ಅಂಡ್ ರಾಜ್ಗುರು ಅವರು ತುಂಬಾ ಚೆನ್ನಾಗಿ ಈ ಒಂದು ಕಥೆನ ಬರೆದಿದ್ದಾರೆ. ಈ ಕಥೆನ ಮೇನ್ ಕಾರಣ, ನಾನು ಈ ಒಂದು ಸಿನಿಮಾ ಮಾಡಬೇಕು, ಒಬ್ಬ ನಟನಾಗಿ ನಾನು ಇಂಟ್ರೊಡ್ಯೂಸ್ ಆಗಬೇಕು ಅಂತ ಅನ್ಕೊಂಡಿದ್ದು. ಏನಕ್ಕೆ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ದ ಸ್ಟೋರಿ. ಆ ಸ್ಟೋರಿ ಅಷ್ಟು ಗ್ರಿಪ್ಪಿಂಗ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಅಂಡ್
ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ. ಈ ರೀತಿಯಾದಂತಹ ಪ್ರಯತ್ನಗಳು ಗೆಲ್ಲಬೇಕು. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಅವರು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾರೆ, ಅವ್ರದಂತ ದೊಡ್ಡ ಸ್ಟ್ರಾಟಜಿಗಳಿರುತ್ತೆ, ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರೆ, ಬೇರೆ ಬೇರೆ ಭಾಷೆಗಳೆಲ್ಲ ಸಿನಿಮಾ ಡಬ್ಬಿಂಗ್ ಆಗುತ್ತೆ. ಸೊ ಅಟ್ ಎ ಟೈಮ್ ಎಲ್ಲ ರಾಜ್ಯಗಳಲ್ಲೂ ಆ ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ಈ ರೀತಿಯಾದಂಥ ಪ್ರಯತ್ನ ಇದು ನಮ್ಮ ಸ್ವಂತ ಕನ್ನಡದ ಕತೆ, ಕನ್ನಡದ ಸಿನಿಮಾ, ಕನ್ನಡಿಗರು ಸೇರಿ ಮಾಡಿರುವಂಥ ಸಿನಿಮಾ. ಬರೀ ಕನ್ನಡ ನಾವು ಮಾತ್ರ ನಂಬ್ಕೊಂಡು ಮಾಡಿರುವಂಥ ಸಿನಿಮಾ. ಇದಕ್ಕೆ ಕನ್ನಡಿಗರು ಸಪೋರ್ಟ್ ಇದ್ರೆ ಮಾತ್ರ ನಾವು ಗೆಲ್ಬೋದು. ಇನ್ನೊಂದು 2 ಎಕ್ಸ್ಟ್ರಾ ಪ್ರಾಜೆಕ್ಟ್ಗಳನ್ನ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಇದು. ಸೊ ಈ ರೀತಿಯಾದಂಥ ಕಥೆಗಳನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ, ಖಂಡಿತವಾಗ್ಲೂ ನಿಮ್ಗೆ ಖುಷಿ ಆಗುತ್ತೆ. ಏಪ್ರಿಲ್ 17ನೇ ತಾರೀಕು ಗೋವಿಂದರಾಜ್ ಸರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಗೋಕುಲ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿ ಈ ಸಿನಿಮಾ ಬರ್ತಾ ಇದೆ. ಈ ಕತೆಗೆ ಇವರು ಬಂಡವಾಳ ಹಾಕಿರೋದು ಅವರ ಒಂದು ಟೇಸ್ಟ್ ಏನಿದೆ, ಸಿನಿಮಾ ತೆಗಿಬೇಕು, ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೆಸರು ಮಾಡಬೇಕು ಅಂತ ಅವರು ತುಂಬಾ ಕನಸು ಕಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ. ಸೊ ಈ ರೀತಿಯಾದಂಥ ಸಬ್ಜೆಕ್ಟ್ ಇಂದ ನೀವು ಸ್ಟಾರ್ಟ್ ಮಾಡಿರೋದು, ಆಲ್ರೆಡಿ ನೀವು ಮುಂಚೆ ಬೇರೆ ಬೇರೆ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು, ಈ ರೀತಿಯಾದಂಥ ಒಂದು ಜರ್ನಿನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಹೊಸ ಪ್ರತಿಭೆಗಳಿಗೆ, ಹೊಸ ರೀತಿಯಾದಂಥ ಕಥೆಗಳಿಗೆ ನೀವು ಆದ್ಯತೆ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಆಯಿತು. ನಿಮಗೂ ಧನ್ಯವಾದಗಳು. ಅಂಡ್ ನಮ್ಮ ಇಂಟೈರ್ ಸಿನಿಮಾ ತಂಡ, ಪ್ರದೀಪ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಆಗಿರ್ಬೋದು, ಅರ್ಚನಾ ಕೊಟ್ಟಿಗೆ ಅವರು ನನ್ನ ಜೊತೆ ಸಹ ನಟಿಯಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ವಸಂತ ಆಗಿ. ಆ್ಯಂಡ್ ಸುರೇಶ್ ಶಾಸ್ತ್ರಿ ಅವರು ನನ್ನ ಮೇಷ್ಟ್ರಾಗಿ ನನಗೆ ಆ್ಯಕ್ಟಿಂಗ್ ಫಸ್ಟ್ ನಾನು ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರನ್ನ ಯಾಕೆ ಅವ್ರ ಡೈರೆಕ್ಷನ್ ಅಡಿ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಅಂತ ಹೇಳಿದ್ರೆ, ಬಿಕಾಸ್ ಅವರು ರಂಗಭೂಮಿಯಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡಿ ಒಂದು ಹೆಸರು ಮಾಡಿದವರು. ರಾಜ್ಗುರು ಅವರು ಅಷ್ಟೇ. ಇವ್ರು ಟೀಮ್ ನೋಡಿದ ತಕ್ಷಣ ನನಗೆ ಏನು ಅನಿಸ್ತು ಅಂದರೆ ಒಂದು ಸ್ಕೂಲಿಗೆ ಸೇರ್ಕೊಂಡಂಗೆ. ನನಗೇನಂತೆ ಅನ್ಸ್ತಂದ್ರೆ ಒಂದು ಶಾಲೆ, ಒಂದು ಚಿಕ್ಕ ವಯಸ್ಸಿಂದ ನಾನು ಒಂದು ಸ್ಕೂಲಿಗೆ ಸೇರ್ಕೊಂಡು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವತ್ತು ಕಲಿಕೆನ ಇಂದ ಕಲಿತರೇನೆ ಅದು ಕಲಿಕೆ, ಅದು ಫಸ್ಟ್ಗೆ. ಸೊ ಡೈರೆಕ್ಟ್ ಆಗಿ ಯಾವತ್ತು 10ನೇ ಕ್ಲಾಸ್ ಎಕ್ಸಾಮ್ ಬರೆಯುವಂಥ ಕನಸುಗಳನ್ನ ಕಾಣಬಾರ್ದು. ಯಾವತ್ತು ಒಂದು ಫೀಲ್ಡ್ ನಾವು ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಯ ಅಕ್ಷರಮಾಲೆಯನ್ನ ಕಲ್ತ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಯಾವತ್ತು. ಸೊ ಅದೇ ರೀತಿಯಾಗಿ ನಾನು ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡಿ ಅವ್ರ ಹತ್ರ ಆಕ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಅವ್ರ ಹತ್ರನೇ ಕಲಿಸ್ಕೊಂಡು ಮಾಡಿದಂಥ ಒಂದು ಸಿನಿಮಾ ಇದು. ತುಂಬಾ ಧನ್ಯವಾದಗಳು. ನಿಮ್ಮ ಪಾದಾಚರಣೆಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ನಮಸ್ಕಾರ ಮಾಡ್ತಾ ಈ ಸಿನಿಮಾ ರಿಲೀಸ್ ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತಪ್ಪು, ಇದೇ ಆಗ್ಬಾರ್ದು. ಮನ್ಸಾರೆ ಹೇಳಿದ್ದು ನಾನು. ಸರ್ ಇಲ್ಲ, ಒಬ್ಬ ಕಲಾವಿದ ಅಂದ್ರೆ ಒಬ್ಬ ಆಕ್ಟರ್ ಆಗಿ ನಾನು ಗುರ್ಸ್ಕೋಬೇಕು ಅಂತ ನಾನು ಈ ಸಿನಿಮಾ ಕಥೆನ ಒಪ್ಕೊಂಡಿದ್ದು. ತುಂಬಾ ಇಂಪಾರ್ಟೆಂಟ್ ಇದೆ ಈ ಕತೆ. ನೀವೇ ನೋಡಿದ್ರಿ ಟ್ರೈಲರ್ ಅಲ್ಲಿ. ಸೊ ಅಲ್ಲಿರುವಂತಹ ಅವತಾರ ಇಲ್ಲಿರೋ ಒಂದು ಅವತಾರ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ನಾನು ಆ ಪಾತ್ರದ ಒಳಗಡೆ ಇಳಿದು ಅದನ್ನ ನನಗೆ ತಲೆ ತುಂಬಿಸಿ ಅಷ್ಟು ನನಗೆ ಟ್ರೈನ್ ಮಾಡಿ ಮಾಡಿಸಿರುವಂಥದ್ದು. ಸೊ ನಂಗೆ ತುಂಬಾ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಒಬ್ಬ ಈ ಸಿನಿಮಾ ಗೆದ್ರೆ ಮಾತ್ರ ನಮ್ಗೆಲ್ಲರಿಗೂ ಲೈಫ್ ಆಗುತ್ತೆ ಅಷ್ಟೇ. ಇದು ನೇಚರ್ ಇದು. ಸೊ ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಅಂತಂದ್ರೆ ಸಾಲೋದಿಲ್ಲ. ಎಂಟೈರ್ ತಂಡ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ. ಹೀರೋ ಮೇಲೆ ನಿಂತಿಲ್ಲ ಈ ಸಿನಿಮಾ. ಎಂಟೈರ್ ಚಿತ್ರದ ತಂಡದಲ್ಲಿರುವ ಅಷ್ಟು ಜನ ಆಕ್ಟರ್ಸ್ ಹೇಳಿದ್ರೆ ಅವರು ತುಂಬಾ ಪ್ರಾಮುಖ್ಯತೆ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಪ್ರಾಮುಖ್ಯತೆ ಇದೆ. ಎಲ್ಲರೂ ಅಷ್ಟೇ ಚೆನ್ನಾಗಿ ನಿರ್ವಹಿಸಿದ್ದಾರೆ ಪ್ರತಿಯೊಂದು ಪಾತ್ರನೂ. ಕಾಮಿಡಿಯನ್ಸ್ ಆಗಿ ನಮ್ಮ ಮಂಜು ಪಾವಗಡ ಅವರು, ಮಹಂತೇಶ್ ಅವರು, ಅನಂತ್ ಅವರು ತುಂಬಾ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಅಂಡ್ ಸುಜಯ್ ಶಾಸ್ತ್ರಿ ಯಾವಾಗಲೂ ಹೇಳೋರು, ನಮ್ಮ ಸಿನಿಮಾದಲ್ಲಿ ಇಬ್ಬರು ಬಿಗ್ ಬಾಸ್ ವಿನ್ನರ್ಸ್ ಇದ್ದಾರೆ, ಒಬ್ಬ ವಿನ್ನರ್ ಅಲ್ಲಿ ಇಬ್ಬಿಬ್ರು ವಿನ್ನರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಅಂತ. ಸೊ ಅದೆಲ್ಲ ನಮ್ಮ ಸಿನಿಮಾ ಪ್ಲಸ್ ಆಗಲಿ ಅಂತ ನಾನು ಭಗವಂತ ನನಗೆ ಕೇಳ್ಕೊಳ್ತಾ ಇನ್ಯಾರು ಬಿಟ್ಟಿದ್ರೆ ಆಡಿಯನ್ಸ್ ಸೆಳೆಯೋದಕ್ಕೆ ಕಾಮಿಡಿ ಅಂಡ್ ಈ ಟ್ರೈಲರ್ ಅಲ್ಲಿ ನೀವು ನೋಡೋದಕ್ಕೆ ಸಸ್ಪೆನ್ಸ್ ಅಂಶ ಏನಿದೆ ಅದು ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಆದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ ತುಂಬಾ ಡೌಟ್ ಬರ್ತಾ ಹೋಗುತ್ತೆ. ಇವನು ಒಳ್ಳೆಯವನ ಕೆಟ್ಟವನ ಅನ್ನೋ ಒಂದು ಡೌಟ್ಗಳು ಬರ್ತಾ ಹೋಗುತ್ತೆ ಕ್ಯಾರೆಕ್ಟರ್. ಸೊ ಕಾಸ್ಟ್ಯೂಮ್ ಅಲ್ಲ ಅಲ್ಲ ಕರೆಕ್ಟ್. ಲಾಸ್ಟ್ ಟೈಮ್
ಅದು ನಮ್ಮ ಸಿನಿಮಾಗೆ ಸೂಟ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ. ಥ್ಯಾಂಕ್ ಯು ಮತ್ತೊಮ್ಮೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅವಶ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಅದಕ್ಕಾಗುತ್ತೆ ಕಾಲ ಏಪ್ರಿಲ್ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ರಮೋಟ್ ಮಾಡಿ. ನಮಗೊಂದು ಸಕ್ಸಸ್ ತಂದ್ಕೊಡೋಕ್ಕೆ ನೀವು ಮುಖ್ಯ ಕಾರಣರಾಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಂಡ್ ಚಂದನ್ ಸರ್ ಹೇಳಿದ್ರು ಆಗಲೇ ಸಿನಿಮಾ ಥೀಮ್ ರೆಟ್ರೋದಲ್ಲಿ ಇರೋದ್ರಿಂದ ಅವ್ರು ರೆಡಿಯಾಗಿ ಬಂದಿದ್ದಾರೆ ಅಂತ. ಇಲ್ಲಿ ನಮ್ಮ ನಾಯಕ ನಟಿ ಕೂಡ ರೆಟ್ರೋ ಥೀಮ್ ಅಲ್ಲಿ ಬರಬೇಕು ಅಂತ ಅವ್ರ ಅಜ್ಜಿಯ ಸೀರೆ ತಗೊಂಡು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ಅರ್ಚನಾ ಕೊಟ್ಟಿಗೆ ಆನ್ ಸ್ಟೇಜ್. ಎಸ್ ಬನ್ನಿ ಮ್ಯಾಮ್. ಮೈಕ್ ಕೊಡ್ಬೇಕು. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ ನಮ್ಮ ಸಿನಿಮಾ ಎಲ್ರ ಕಾಲಿಡುತ್ತೆ ಕಾಲ ರಿಲೀಸ್ ಆಗ್ತಿದೆ ಅಂತ. ನಮ್ಮೆಲ್ರಿಗೂ ಒಬ್ರು ಫ್ರೆಂಡ್ ಇರ್ತಾರಲ್ಲ, ಟ್ರಿಪ್ ಎಲ್ಲ ಪ್ಲಾನ್ ಮಾಡಿ ಈಗ ಬಂದೆ 5 ನಿಮಿಷಕ್ಕೆ ಬಂದೆ, ಈಗ ರೀಚ್ ಆಗ್ತಾರೆ in 2 minutes ಅಂತಾರೆ. ಅವರು ಯಾವ್ದಾರು ಒಂದ್ಸಲ ನಾವು ನಮ್ಕಿನ ಮುಂಚೆ ಅವ್ರು ಬಂದು ನಿಂತ್ಕೊಂಡಾಗ ಇನ್ನೂ ಒಂಥರ ಒಂದು ಫೀಲಿಂಗ್ ಬರುತ್ತಲ್ಲ, ಆ ಫೀಲಿಂಗೇ ನನಗೆ ಇವತ್ತು ಆಗ್ತಾ ಇರೋದು. ನನಗೆ ಎಕ್ಸಾಕ್ಟಾಗಿ ಹೇಳಕ್ ಬರ್ತಾರೆ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಆ್ಯಂಡ್ ಸುಜಯ್ ಸರ್ ಬರೋವಾಗಲೇ ಕೈ ಕಾಲೆಲ್ಲ ನಡುತ್ತಾ ಇದೆ ಅಂತ ಇದ್ರು. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ನಾನು ಕಮ್ಮಿನೇ, ಬಟ್ ಸುಜಯ್ ಸರ್, ಪ್ರೊಡ್ಯೂಸರ್ ಚಂದನ್, ಎಲ್ರಿಗೂ ಈ ಸಿನಿಮಾಗೆ ಕೆಲಸ ಮಾಡಿರೋ ಎಲ್ರಿಗೂ ಒಳ್ಳೇದಾಗಬೇಕು. ಆ್ಯಂಡ್ ಸಿನಿಮಾ ಶೂಟಿಂಗ್ ಆಗಿ ರಿಲೀಸ್ ಆಗೋ ವೇಳೆಯಲ್ಲಿ ಗೌರ್ಮೆಂಟ್ ಚೇಂಜ್ ಆಗೋಗಿದೆ, RCBನೂ ಕಪ್ಪಿ ಎದ್ಬಿಡ್ದು. ಸೊ ನಮ್ಮ ಸಿನಿಮಾ ಗೆಲ್ಲೋದಿಕ್ಕೆ ಬಾಕಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 17 ಎಲ್ಲರ ಕಾಲಿಡುತ್ತೆ ಕಾಲ ರಿಲೀಸ್ ಆಗ್ತಿದೆ. ಸುಜಯ್ ಅವರಿಗೆ, ಪ್ರೊಡ್ಯೂಸರ್ ಅವರಿಗೆ, ಚಂದನ್ ಅವರಿಗೆ ಜಾಸ್ತಿ ಒಳ್ಳೆಯದಾಗಲಿ. ಯಾಕಂದರೆ ಅವ್ರು 3 ಜನ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಹಾಂ ಸರ್, ರಾಜ್ಗುರು ಹೆಸರು ಬಿಟ್ಟೆ ಅವ್ರಿಗೂ ಒಳ್ಳೆಯದಾಗಲಿ. ನನಗೆ ಗಂಟಲು ಕಟ್ಟಿದೆ ಸರ್. ಹಾಡು ಹೇಳ್ಬಿಡಿ, ಮಾತಾಡಿ. ಅಜ್ಜಿ ಅಲ್ಲ, ನಮ್ಮ ಅಕ್ಕಂದಿದ್ರು. ಬಟ್ ಹ್ಞೂ ಸರ್, ನನಗೆ ರೆಟ್ರೋ ಸೀರೆ ಬೇಕಿತ್ತು. ಯಾರ ಹತ್ರ ಇದೆ ಅಂತ ನನ್ನ ಸಿಸ್ಟರ್ಸ್ ಕೇಳ್ತಿದ್ದೆ. ನಮ್ಮ ಅಕ್ಕ ಒಬ್ರು ಧಾರಾಳವಾಗಿ ತಗೊಳ್ಳೆ, ನಂದು ಉಟ್ಕೊಳ್ಳೆ, ಅದಕ್ಕೆ ನಮ್ಮ ಅಕ್ಕನ ಸೀರೆ ಉಟ್ಕೊಂಡು ಹ್ಞೂ ಡೈರೆಕ್ಟರ್ ಹೇಳಿದ ಮಾತು ಕೇಳೋಣ ಅಂತ. ಅವ್ರು ಎಲ್ಲರ ಹತ್ರ ಹೇಳ್ತಾರೆ, ನಾನು ಅವ್ರ ಮಾತು ಕೇಳೋಣ ಅಂತ. ಅದೇ ಕಾಸ್ಟ್ಯೂಮ್ ಇಟ್ಕೊಂಡಿದಾರಂತೆ, ಅದೇ ಸಿನಿಮಾ ಕಾಸ್ಟ್ಯೂಮ್. ಅದು ಟ್ರಂಕ್ ಅಲ್ಲಿ, ಆಫೀಸಲ್ಲಿ ಎಲ್ಲೋ ಮೂಲೆಯಲ್ಲಿ ಧೂಳು ಹೊಡಿತಾ ಇದೆ. ಎಲ್ಲೋ ಇದೆ. ಹಾಕೊಡ್ತಾರಂತಪ್ಪ. ಥ್ಯಾಂಕ್ ಯು ಅರ್ಚನಾ. ಆಲ್ ದಿ ಬೆಸ್ಟ್. ಪ್ರದೀಪ್ ಅವರ ಜೋಡಿ ಇಬ್ಬರಲ್ಲಿ ಇವತ್ತು ಪ್ರದೀಪ್ ಸರ್ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರ್ಬೇಕು ಸರ್. ಮೊದಲಿಗೆ ಗೋವಿಂದರಾಜು ಸರ್ಗೆ ಧನ್ಯವಾದಗಳು, ಮತ್ತು ಸುರೇಶ್ ಶಾಸ್ತ್ರಿ ಮತ್ತು ರಾಜ್ಗುರು ಹೊಸಕೋಟೆ. ಈ ಚಿತ್ರಕ್ಕೆ ಸಂಗೀತ ಮಾಡಬೇಕಾದ್ರೆ ಒಂದು ಪುಟ್ಟ 300 ರೂಪಾಯಿ ಪಿಯಾನೋಯಿಂದ ಹಿಡಿದು ಬಾಂಬೆ ಜಯಶ್ರೀ ತನಕ ಹೋದ್ವಿ. ವಯಲಿನ್ಸು ಇದೆಲ್ಲ ಹಾಕ್ಕೊಂಡು ರೆಟ್ರೋ ಫೀಲ್ ತರಬೇಕು ಅಂತ ಆದಷ್ಟು ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕ್ಕೊಂಡು ಬಹಳಷ್ಟು ದಿನ ತಯಾರಿಸಿರುವಂಥ ಸಂಗೀತ ಕೂಡ ಇದಕ್ಕೆ. ಮತ್ತೆ ಎಲ್ಲರೂ ನೋಡಿ ಹಾರೈಸಿ. ಹೆಚ್ಚು ಮಾತಾಡಲ್ಲ. ನಾನು ಈ ಚಿತ್ರ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದ್ದೀನಿ. ಏಪ್ರಿಲ್ ತಿಂಗಳು 17ನೇ ತಾರೀಕು. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ಇದನ್ನು ದಯವಿಟ್ಟು ಜನರಿಗೆ ಜಾಸ್ತಿ ತಲುಪಿಸಿ. ಇದು ಬಹಳ ಮುಖ್ಯ ನಮಗೆ. ಧನ್ಯವಾದಗಳು ಸರ್. ಸುಮಾರು ಸರ್ 1 ವರ್ಷ ಆಯ್ತಲ್ಲ. ಈ ಸಾಹೇಬ್ರು ಏನಂದ್ರೆ, ಸರ್ ಇದು ಹಾಡಿಂದ ಹಾಡು ಆ ಥರ ಸುಮಾರು 5-6 ತಿಂಗಳು ತಗೊಂತು. ಎಲ್ಲ ಹಾಡು ಬಳಕೆ ಆಗಿದೆ. ಮತ್ತು ರೀ ರೆಕಾರ್ಡಿಂಗು ಕೂಡ ಅದಂತೂ 5ರಿಂದ 6 ತಿಂಗಳು. ಸೊ ಸುಮಾರು 1 ವರ್ಷ ವರ್ಕ್ ಮಾಡಿದ್ದೀವಿ ಸಂಗೀತಕ್ಕೆ. ಸೊ ನಮಗೆ ತೃಪ್ತಿ ಆಗೋ ತನಕ ಬಿಡಲಿಲ್ಲ. ನಾನು, ಸುಜಯ್, ರಾಜ್ಗುರು, ನಮ್ಮಣ್ಣ
ಸೊ 4 ಜನ ಪ್ರಮುಖವಾಗಿ ಕೂತ್ಕೊಂಡು, ಮತ್ತು ಚಂದನ್ ಶೆಟ್ಟಿ ಇದ್ರು, ಅವರು ಒಬ್ಬರು ಸಂಗೀತಗಾರರು. ಸೊ ಎಲ್ಲ ಕೂತ್ಕೊಂಡು ಒಟ್ಟಾಗಿ ಓಕೆ ಅಂತ ಇದಾದ್ಮೇಲೆ ಅದನ್ನ ಕನ್ಫರ್ಮ್ ಮಾಡಿದ್ದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿತ್ರಕಥೆ ಸಂಭಾಷಣೆ ರಾಜ್ಗುರು ಹೊಸಕೋಟೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕ್ರಾಂತಿಕಾರಿ ಅಂದ್ರೆ ಹಳದಿ ಬಳಸ್ತಾ ಇದ್ರು ಇಷ್ಟೋ ತನಕ, ಏನೋ ಗೊತ್ತಿಲ್ಲ, ರಂಗಭೂಮಿ ಇರ್ತೀವಲ್ಲ ಅದು ಟಚ್ ಇರಲಿ ಅಂತ ಹೇಳ್ಬಿಟ್ಟು ಮೈಕ್ ತಗೊಳ್ತಾ ಇಷ್ಟು ದಿನ ಹೇಳದೇ ಇರ್ತಕ್ಕಂಥ, ಯಾವಾಗಲೂ ಜಾಸ್ತಿ ಮಾತಾಡ್ತೀನಿ, ಚಿಕ್ಕ ವಿಚಾರದಲ್ಲಿ ಮಾತನ್ನ ಮುಗಿಸ್ಬಿಡ್ತೀನಿ. ಮೊದಲನೇದಾಗಿ ಎಲ್ರ ಕಾಲ ಎಳಿತೆ ಕಾಲ ಕಥೆಯ ಮೂಲಕ ಏನ್ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀವಿ ಅಂತಂದ್ರೆ, ನಾವೆಲ್ಲರೂ ಸೇರಿ ಮೊದಲು ನಾವು ಏನ್ ಮಾಡಬೇಕು, ಓಕೆ, ಅದರ ನಂತರ ಹೌದು ನಾವು ಇದನ್ನ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನ ಎಲ್ರ ಕಾಲ ಎಳಿತೆ ಕಾಲ ಚಿತ್ರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾಕೆ ಮಾಧ್ಯಮ ಮಿತ್ರರಲ್ಲಿ ನಾನು ಅನಂತವಾಗಿ ನಾನು ಕೇಳ್ಕೊಳ್ಳೋದು ವಿಚಾರ ಏನು ಅಂತಂದ್ರೆ, ಈ ವಿಷಯನೇ ಹೆಚ್ಚಾಗಿ ತಲುಪಬೇಕಾಗಿರೋದು. ಯಾಕಂದ್ರೆ ಸಮಾಜದಲ್ಲಿ ಅವಾಗ ಹೇಳಿದ್ನಲ್ಲ, ನಾವು ಫಸ್ಟ್ ಏನ್ ಮಾಡಬೇಕು ಅಥವಾ ಈ ಸಮಾಜದಲ್ಲಿ ನಾವು ಇಂಥದನ್ನ ಮಾಡಬಾರ್ದು ಅನ್ನೋ ವಿಚಾರವನ್ನ ಎಲ್ಲ ಕಾಲದಲ್ಲಿ ನಾವು ಮಾಡಿದ್ದೀವಿ. ಇಂತಹ ವಿಷಯವನ್ನ ಮೊದಲನೇದಾಗಿ ನಾವು ಗೋವಿಂದರಾಜ್ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ, ಇಲ್ಲ ಇಂಥ ವಿಚಾರ ಕನ್ನಡ ಚಿತ್ರರಂಗಕ್ಕೆ ಬೇಕು, ನಾವು ಈ ಸಿನಿಮಾನ ಮಾಡೋಣ, ಒಂದು ಹಾಸ್ಯ ಮಿಶ್ರಿತ ಏನು ಆ ಸುತ್ತಳತೆಯನ್ನು ಇಟ್ಕೊಂಡು ಸೆಂಟ್ರ ಮಧ್ಯದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಇಡೋಣ ಅಂತಂತೇಳಿ ನಾನು ಸುಜೇಶ್ ಶಾಸ್ತ್ರಿಗೆ ಅಂಡ್ ಪ್ರದೀಪ್ಗೆ ಸಪರೇಟ್ ಧನ್ಯವಾದ ಹೇಳೋದಕ್ಕಂತ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ರಂಗಭೂಮಿಲಿ ನಾನು ಬೈತಾನೇ ಇರ್ತೀನಿ, ನಾಟಕಗಳನ್ನ ಮಾಡ್ತಾನೆ ಇರ್ತೀನಿ, ಅದೊಂದು ಚೂರು ಪಕ್ಕಕ್ಕೆ ಇಟ್ಬಿಟ್ಟು ಒಂದ್ ಸ್ವಲ್ಪ ಈ ಕಡೆ ಬಾಪ ಅಂತ ಹೇಳಿ ನನ್ನನ್ನ ಕರ್ಕೊಂಬರೋದಕ್ಕೆ ಕಾರಣಕರ್ತರು ಅಂತಂದ್ರೆ ಸುಜೇಶ್ ಶಾಸ್ತ್ರಿ ಅಂಡ್ ಪ್ರದೀಪ್ ಅವರು. ಈ ಎಲ್ಲದರ ನಂತರ ಮತ್ತೊಬ್ಬರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದು ಚಂದನ್ ಶೆಟ್ಟಿ ಅವರು. ಯಾಕೆ ಅಂತಂದ್ರೆ ಮೊದಲನೇ ಸಾರಿ ನಾವು ಕತೆ ಹೇಳಿದಾಗ ಚಂದನ್ ಶೆಟ್ಟಿ ಅವರು ಐ ಥಿಂಕ್ ಒಂದು 5 ರಿಂದ 10 ನಿಮಿಷ ಈ ವಿಚಾರವನ್ನ ಕೇಳಿರ್ಬೇಕು. ಮೊದಲನೇ ಮಾತೆ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಇದು ನಾನು ಮಾಡಬೇಕು, ಮಾರದಿನ ಫೋನ್ ಮಾಡಿ ಯಾವಾಗ ಮಾಡೋಣ, ಇದು ನಾನು ಮಾಡಬೇಕು ಅಂತ ಹೇಳಿ ನಮ್ಮಿಬ್ಬರು ಹಿಂದೆ ಬಿದ್ದು ಅವರೇ ಕೂತ್ಕೊಂಡು ಇದು ಚೆನ್ನಾಗಿರುತ್ತೆ ನೋಡಿ, ಅದು ಚೆನ್ನಾಗಿರುತ್ತೆ ನೋಡಿ, ಇದೊಂದು ಚೂರು ಮಿಕ್ಸ್ ಮಾಡೋಣ ಅಂತ ಹೇಳಿ ಕತೆಗಳಲ್ಲಿ ಅವರು ಕೂಡ ನಮ್ಮ ಒಟ್ಟೊಟ್ಟಿಗೆ ಅದನ್ನ ಮಾತಾಡ್ಕೊಂಡು ಕತೆ ತರೋದಕ್ಕೆ ನಮ್ಮ ಜೊತೆ ಇದ್ರು. ಅವ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರಕ್ಕೆ ವಿಶ್ವಜಿತ್ ರಾವ್ ಅವರು ಒಂದು ಅದ್ಭುತವಾದಂತಹ ಕ್ಯಾಮರಾವನ್ನ ಹ್ಯಾಂಡಲ್ ಮಾಡಿದ್ದಾರೆ. ಅವ್ರನ್ನ ನಾವು ತುಂಬಾ ನೆನೆಸ್ಕೋಬೇಕು. ಕಲರಿಂಗ್ ಮಾಡಿದಂತಹ ನಮ್ಮ ಏನು ರಂಗಕ್ಕ ಹಳೆಯ ಮೋಹನ್ ಅವರು ನನಗೆ ತುಂಬಾ ರಂಗಭೂಮಿ ಮಿತ್ರರು, ಅವ್ರನ್ನ ನಾವು ನೆನೆಸ್ಕೋಬೇಕು. ಮಂಜು ಪಾವಗಡ ಅವರು, ಮಾಂತೇಶ್ ಅವರು, ಆಮೇಲೆ ಅನಂತು ಅವರು, ಮುಖ್ಯವಾಗಿ ನಾನು ರಾಕೇಶ್ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಇಡೀ ಚಿತ್ರದಲ್ಲಿ. ರಾಕೇಶ ಎಷ್ಟು ಚೆನ್ನಾಗಿ ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದಾರೆ ಅಂದ್ರೆ ಚಂದನ್ ಶೆಟ್ಟಿ ಅವ್ರ ಜೊತೆ, ಅವನನ್ನ ನಾವು ಮರೆಯೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ. ಆಮೇಲೆ ತುಂಬಾ ವಿಷಯಗಳನ್ನ ಇಂಡೈರೆಕ್ಟ್ ಆಗಿ ಹಾಸ್ಯದಲ್ಲಿ ಆತ ಹೇಳಿದ್ದಾನೆ, ಅವನು ನಾವು ನೆನೆಸ್ಕೋಬೇಕು. ಹಲವಾರು ಇಡೀ ಮಿತ್ರರು ಅರ್ಚನಾ ಬ್ಯೂಟಿಫುಲ್ ಆಗಿ ಈ ಇಡೀ ಚಿತ್ರದಲ್ಲಿ ನೀವು ನೋಡ್ತೀರಾ, ಎಲ್ಲ ಸಿನಿಮಾಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ನಾನು ಒಂಚೂರು ಸ್ವಾರ್ಥ ಇದೆ, ನನ್ನ ಸಿನಿಮಾದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಎಲ್ಲಾ ಪಿಕ್ಚರ್ಗಳನ್ನ ಹೊರತುಪಡಿಸಿ ನಮ್ಮ ಚಿತ್ರದಲ್ಲಿ ಅವ್ರಿಗೆ ಬೇರೆಯಾದ ರೀತಿಯಾದಂತಹ ಪಾತ್ರವಂತೂ 100% ಇದೆ, ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇದನ್ನ ಹೊರತುಪಡಿಸಿ ಅನ್ಯಾರು ಎಲ್ಲರೂ ನೆನೆಸ್ಕೊಂಡ ಮಾಧ್ಯಮ ಮಿತ್ರರಿಗೆ ಒಂದು ಕೋರಿಕೆ ಏನು ಅಂತಂದ್ರೆ, ಇಂತಹ ವಿಚಾರ ಹೆಚ್ಚಾಗಿ ಜನಗಳನ್ನ ತಲುಪಬೇಕು, ಅದಕ್ಕೆ ನೀವೆಲ್ಲರೂ ಕಾರಣಕರ್ತರು ಅಂತ ಈ ಮೂಲಕ ಕೇಳ್ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ ಕತೆಗೆ ಸ್ಫೂರ್ತಿ ಹೇಗೆ ಹೊಳಿತಿದ್ಯಾ ಸರ್? ಆಸ್ ಯೂಶುವಲ್ ನಿಮ್ಗೆ ಗೊತ್ತಿದೆ ಸರ್, ಥಿಯೇಟರ್ ನಾನು ಕೆಲಸ ಮಾಡ್ತಾ ಇರ್ತೀನಿ. ರಂಗಭೂಮಿ ಕೆಲಸ ಮಾಡ್ಬೇಕಾದ್ರೆ ಸಣ್ಣದಾದಂತ ಒಂದು ಪಾಯಿಂಟ್ ಸಿಕ್ತು. ಒಂದು ಜಾಗದಲ್ಲಿ ಗಡಿಯಾರದ ಪ್ರಾಮುಖ್ಯತೆ ಇರಲಿಲ್ಲ ಅಂತಂದ್ರೆ ಆ ಜಾಗದ ಪರಿಸ್ಥಿತಿ ಏನಾಗುತ್ತೆ, ಅಲ್ಲಿನ ಜನರ ಸ್ಥಿತಿ ಹೆಂಗಿರುತ್ತೆ ಅನ್ನೋದ್ರ ವಿಚಾರವಾಗಿ ರಪ್ಪಂದ್ಬಿಟ್ಟು ಒಂದು ಸಣ್ಣ ಥಾಟ್ ಮೂಲಕ ಅದು ಹೊಡೆದಾಗ ಎಲ್ಲರ ಕಾಲ ಹಿಡಿದ ಕಾಲ ಅಂತಕ್ಕಂತಹ ಚಿತ್ರವನ್ನು ಬರೆಯೋದಕ್ಕೆ ಸ್ಫೂರ್ತಿ ಆಯಿತು. ಆದ್ರೆ ಇದೇ ವಿಚಾರ ಅಲ್ಲ ಇಡೀ ಸಿನಿಮಾ. ಈ ವಿಚಾರ ಒಂದು ಬೇಸ್ಮೆಂಟ್ ಅಷ್ಟೇನೆ, ಜನಗಳಿಗೆ ಹೇಳೋದಕ್ಕಂತ ಇದೊಂದು ಅಡಿಪಾಯ ಅಷ್ಟೇ. ಮುಖ್ಯವಾಗಿರ್ತಕ್ಕಂಥ ವಿಚಾರವೇ ಬೇರೆ ಇದೆ ಸಿನಿಮಾದಲ್ಲಿ. ಅದೇ ಅವಾಗಲೇ ಹೇಳಿದ್ನಲ್ಲ, ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಅದ್ರ ಜಾಸ್ತಿ ಡಿಸ್ಕಸ್ ಮಾಡಿದ್ದೀನಿ ಸರ್. ಎಸ್ ಸರ್.
ಥ್ಯಾಂಕ್ ಯು, ಎಲ್ರಿಗೂ ಅನಂತ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಗುರು ಗೋವಿಂದ ರಾಜು ಸರ್ ಹಾಗೆ ಉಷಾ ಮೇಡಮ್ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಓಕೆ, ಬನ್ನಿ ಸರ್. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ, ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಸೊ ಇಲ್ಲಿ ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಸುಜಯ್ ಶಾಸ್ತ್ರಿ ಅವರು ಫಸ್ಟ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದರು. ಸೊ ನಾನು ನಮ್ಮ ಇನ್ನೊಬ್ರು ಸ್ನೇಹಿತರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದಾಗ ಜನ ಅಬ್ಸರ್ವ್ ಮಾಡ್ತಾ ಇದ್ದೆ, ತುಂಬ ನಗ್ತಾ ಇದ್ರು. ಅವಾಗ ನನ್ಗೊಳಿತು, ಯಾಕೆ ನಾನೊಂದು ನಿರ್ಮಾಪಕ್ಕಾಗಿ 2 ಸಿನಿಮಾ ಆಗಿತ್ತು, ಯಾಕೆ ಒಂದು ಸಿನಿಮಾ ಇವಕ್ಕೆ ಡೈರೆಕ್ಷನ್ ಮಾಡಿಸ್ಬಾರ್ದು ಅಂತ ಥಾಟ್ಸ್ ಬಂದಾಗ ಸೊ ಆಗಿದ್ದೇ ಇದು ಕಾಲಿದ್ದೆ ಕಾಲ. ಸೊ ಟೋಟಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲ ಕಲಾವಿದರಿಗೂ ಅಷ್ಟೇ, ಟೆಕ್ನಿಷಿಯನ್ಸ್ಗೂ ಅಷ್ಟೇ, ಚಂದನ್ ಶೆಟ್ಟಿ ಅವರಿಗೆ, ಹೀರೋಯಿನ್ ಅರ್ಚನಾ ಅವರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರವೀಣ್ ಪ್ರದೀಪ್ ಅವರಿಗೆ, ಸುಜಯ್ ಶಾಸ್ತ್ರಿ ಅವರಿಗೆ, ರಾಜ್ಗುರು ಅವರಿಗೆ, ಎಂಟೈರ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಟೀಮು. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಜನರೆಲ್ಲ ಥಿಯೇಟ್ರಲ್ಲಿ ನಗ್ತಾ ಸಿನಿಮಾ ನೋಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ಏಪ್ರಿಲ್ 17ನೇ ತಾರೀಕು ಥಿಯೇಟ್ರಿಗೆ ಬರ್ತಿದೆ. ದಯವಿಟ್ಟು ಎಲ್ಲ ಕರ್ನಾಟಕದವರು ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್. ಈಗ ಡಿಸ್ಕಷನ್ ಮಾಡಿದ್ದೀವಿ, ಕರ್ನಾಟಕದಾದ್ಯಂತ ಎಲ್ಲ ಡಿಸ್ಟಿಕಲ್ಲೂ ಮೇನ್ ಥಿಯೇಟ್ರು ಮಾತಾಡ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಷನ್ನು ಕೆವಿನ್ ಅವರು ಮಾಡ್ತಿದ್ದಾರೆ. ಸರ್, ಈ ಸಿನಿಮಾದಲ್ಲಿ ಹೇಳ್ದಂಗೆ ಮನುಷ್ಯನಿಗೆ ಎಲ್ಲ ಟೈಮಲ್ಲೂ ಯಾವುದಾದ್ರೂ ಒಂದು ಟೈಮಲ್ಲಿ ಕಾಲ ಕೈ ಕೊಟ್ಟಿರುತ್ತೆ, ಟೈಮ್ ಸರಿ ಇರಲ್ಲ. ಸೊ ಅದೇ ಒಂದು ಕತೆ ಇಟ್ಕೊಂಡು ಈ ಸಿನಿಮಾ ಮಾಡಿದಾಗ ನೋಡೋರ್ಗೆ ಅನ್ಸುತ್ತೆ, ನನ್ನ ಜೀವನದಲ್ಲಿ ಈ ಥರ ಒಂದು ಏನೋ ಒಂದು ಟೈಮ್ ಬಂದಿತ್ತು, ಕಾಲ ಎಳೆದಿತ್ತು ಕಾಲನ, ಆ ಥರ ಒಂದು ನೆನ್ಪು ಮಾಡಿಕೊಂಡು ಆ ಖುಷಿನ ಸಿನಿಮಾ ನೋಡ್ತಾರೆ. ಎಲ್ಲ ಜೀವನದಲ್ಲೂ ತುಂಬಾ ಸರಿ ಎಳೆದಿರುತ್ತೆ ಸರ್ ಟೈಮ್ ಅನ್ನೋದು. ಸೊ ತುಂಬಾ ನೆನಪಾಗ್ತವೆ, ಎಲ್ಲರಿಗೂ ಎಳೆದಿರುತ್ತೆ. ಸೊ ತುಂಬಾ ನೆನಪಾಗ್ತವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಸುಜಯ್ ಶಾಸ್ತ್ರಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲರೂ ನಿಮ್ಮ ಮಾತು ಕೇಳಕ್ಕೆ ವೇಟ್ ಮಾಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಪುಕ್ಕ ಅಂತಿದೆ ಸಹಜ, ಈ ನನ್ನ ಪರಿಸ್ಥಿತಿ ಅನ್ನೋದು ಸಾಧ್ಯ. ಹಾಗಾಗಿ ಪ್ರಥಮತಃ ನಿರ್ಮಾಪಕರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾರೆ. ಯಾಕೆಂದರೆ ಕೆಟ್ಟ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗಲ್ಲ, ಅತ್ಯದ್ಭುತ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಕೇಳಿದಾಗ ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ, ನನಗೆ ಬೇಕು ಸರ್, ನನಗೆ ನಮ್ಮ ಪ್ರದೀಪ್ ಅವರು ಹೇಳಿದಾಗ ಬಾಬು ಜಯಶ್ರೀ ಹಾಡಿಸ್ಬೇಕು ಸರ್, ಹಾಡಿಸಿ, ಮಂಗಳೂರಿಗೆ ಹಾಡಿಸ್ಬೇಕು, ಹಾಡಿಸಿ, ವಿಜಯ್ ಪ್ರಕಾಶ್ ಅವರು ಹಾಡಿಸಿ. ಇಷ್ಟೆಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ. ಆ ಸ್ವತಂತ್ರವನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡ್ಕೊಂಡಿಲ್ಲ. ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ನಾನು ಬಹಳ ಪ್ರೀತಿಸುವಂಥ ವ್ಯಕ್ತಿ, ಜೊತೆಗೆ ಅವರ ಒಳ್ಳೆ ಸ್ನೇಹಿತರನ್ನು ನಾನು ನೋಡ್ತೀನಿ. ನಾನು ಬಹಳ ಇಷ್ಟಪಡುವಂಥ ವ್ಯಕ್ತಿ ಕೂಡ ಅವರು. ಇಬ್ಬರಿಗೂ ತುಂಬ ಸರಿಸಮಾನವಾಗಿ ಕಾಲ ಎಳೆದಿದ್ದಾರೆ ನಮಗೆ. ಹಾಗಾಗಿ ಒಟ್ಟಿಗೆ ಬಂದವರು ಅನಿಸ್ತೀವಿ. ಈ ಕಾಲದಲ್ಲಿ ಆ ಕಾಲ ಫ್ರೀ ಇತ್ತು, ಆ ಮಟ್ಟದಲ್ಲಿ ಇಬ್ಬರಿಗೂ ಕಾಲ ಎಳೆದಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಅವಕಾಶಕ್ಕೆ. ಆ್ಯಂಡ್ ಮೂಲತಃ ರಾಜು ಹೇಳಿದಾಗ ನಾನು ಬೆಂಗಳೂರಿನಾಗಿರೋದ್ರಿಂದ ಒಂದು ಒಳ್ಳೆ ಕಥೆ ಬೇಕು ಅಂತ ನನ್ನ ಸ್ನೇಹಿತರು ಕೇಳಿದೆ. ಹೊರತಾಗಿರುತ್ತೆ ನಾನು ಮಾಡಿದ್ದೆ, ಸುಮ್ಮನೆ ಅದೇ ಲವ್ ಸ್ಟೋರಿ ಆಗಲಿ ಹೊಡೆದಾಟ ಬರೋಲ್ಲ, ಯಾಕೆ ಬೇಕು ಅವೆಲ್ಲ ಮಾಡೋಣ ಅಂತಂದ್ರೆ ನನಗೆ ಒಳ್ಳೆ ಸಬ್ಜೆಕ್ಟ್ ಇದು ಮಾಡೋದು ತುಂಬ ಸ್ಕ್ರಾಚಲ್ಲಿ ಇತ್ತು, ಇಷ್ಟೇ ಇತ್ತು. ಆ ಸಮಯದಲ್ಲಿ ನಾನು ಒಂದು ರಿಯಾಲಿಟಿ ಶೋ ಮಾಡ್ತಿದ್ದೆ. ಚಂದನವ್ರನ್ನ ಭೇಟಿಯಾದಾಗ ನಾನು ಚೆನ್ನಾಗಿ ಕಾಣ್ಬೋದು ವೇದಿಕೆ ಅಂತಂದಾಗ ಅಂದರೆ ನನ್ನ ಸ್ನೇಹಿತನಾಗೆ ಒಬ್ಬ ಹೊರಗಾರನಾಗಿ ಬರಲಿಲ್ಲ ಮಾತು, ಒಂಚೂರು ಬೇರೆ ಥರ ಕಾಣಬೇಕಲ್ಲ ಅವರು ಅಂತ. ಆಗ ಈ ಥರ ಸ್ಟೈಲಲ್ಲಿ ಇರಲಿಲ್ಲ ಚಂದನ್, ಬಹಳ ಸರಳವಾಗಿದ್ದರು. ಆ ಸರಳತೆ ನಮ್ಗೆ ತುಂಬ ಚೆನ್ನಾಗಿತ್ತು. ಒಂಚೂರು ಟ್ರೈ ಮಾಡುವ ಅಂತ ಕೇಳಿದಾಗ ಅದಕ್ಕೆ ಅದರದ್ದೇ ಒಂಚೂರು ರೂಪರೇಷೆಗಳನ್ನ ಸೇರಿಸಿ ಮಾಡ್ಕೊಂಬಂದಂತಹ ಸಿನಿಮಾ. ರಾಜಗುರು ಬಸವರಿಗೆ ಕೃತಜ್ಞತೆ, ತುಂಬ ಚೆನ್ನಾಗಿರುವಂಥ ಕಥೆ ಕೊಟ್ಟಿದ್ದಾರೆ ಅವರಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ನನ್ನ ಸ್ನೇಹಿತರು ಒಬ್ಬರು ಪ್ರವೀಣ್
ಚೆನ್ನಾಗಿರುವಂತಹ ಸಂಗೀತವನ್ನು ಮಾಡಿದ್ದಾರೆ. ನಾನು ಕೇಳಿದಾಗ ಪಾಪ ಹಿಂಸೆ ಮಗಳು ಅದನ್ನ ತಿರುಗಿಸಿ ಚೇಂಜ್ ಮಾಡಿ ಪಾಪ ಅವ್ರಿಗೂ ತುಂಬ ಹಿಂಸೆ ಕೊಟ್ಟಿದ್ದೀನಿ. ಅದಕ್ಕೂ ಎಲ್ಲವೂ ನೀವೇ ಮಾಡೋಣ ಅಂಥೇಳಿ ಸಮಯ ತಗೊಂಡದನ್ನ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್. ಇವ್ರಿಗೂ ಸಹಕಲಾವಿದರು ಅಂದರೆ ನಮ್ಮನ್ನ ಸಹಕಲಾವಿದರು ಪೈಕಿಗೆ ಸೇರ್ತಾರೆ. ನಾನು ತುಂಬ ಮುಖ್ಯವಾಗಿ ಸಹಕಲಾವಿದರ ಪೈಕಿಗೆ ಸೇರೋನು ಅಥವಾ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತೀವ ಅಥವಾ ಆ ವರ್ಗಕ್ಕೆ ಸೇರುವಂಥವನಾಗಿದ್ದರಿಂದ ನನಗೆ ಅವರ ಒಂದು ಕೆಲಸಗಳು ಭಾಳ ಮುಖ್ಯ ಆಗುತ್ತೆ. ಮಂಜು ಬಾಬುಗಳ ಬರ್ತೀನಿ ಅಂತಂದ್ರೆ ಏನಾಗೋಣ ಅಂತಲ್ಲ, ಬಂದ ತಕ್ಷಣ ಬಂದಿದೆ ಹ್ಞೂ ನಾನು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ನಾನು ಹಿಂಗೆ ಆಗುತ್ತಾ ಓಕೆ ನಾನು ಹಿಂಗೆ ಅಂತದೆ ಸಾಕಾಗೈತೆ ಅಂತಲ್ಲ ಅಂದ್ಕೊಂಡು ಸರಿ ಆಯ್ತಪ್ಪ ಹಿಂಗೆ ಆಯ್ತು ಅಂತಂದೆ. ಮಾಂತೇಶ ಏನ ಅಂತ ಅವನು ಬೇರೆ ಥರ ಇನ್ನು ಪಕ್ಕ ಇವನು ರಾಗ ಭಾಷೆ ಮಾತಾಡ್ತಾನೆ ಅಂತ ನಾವು ನಿಮ್ಗೆ ಸಿಕ್ಕಿದವ್ರೆ ಇಂಥವ್ರನ್ನೇ ಅದಕ್ಕೆ ಸಿನಿಮಾದನ್ನು ಹಾಕೊಂಡ್ಬಿಡಿ ಇಲ್ಲೋನ ಇಂಥವ್ರೇನೆ ಏನು ಮಾಡಲಿ ಅಂತ. ಸೊ ಪ್ರತಿಯೊಂದು ಇದರಲ್ಲೂ ಒಬ್ಬೊಬ್ಬರು ಒಂದೊಂದು ಥರ ಬರ್ತಾ ಹೋಗ್ತಾರೆ. ರಜನಿಕಾಂತ್ ನಟ ಅವನು ಕೂಡ ಅತ್ಯದ್ಭುತವಾಗಿ ಅಭಿನಯಿಸಿ ಆ್ಯಂಡ್ ಮಂಡ್ಯ ರಮೇಶ್ವರು ಅವರು ಏನು ಬೇಕು ಬಿಡಿ ಹೇಳ ಅಂತಂದ್ರು. ಅದೊಂದು ಪ್ರತ್ಯೇಕವಾದಂತಹ ಅತ್ಯಂತ ನಟ ಸಾಧಿಸಿರುವಂಥ ವ್ಯಕ್ತಿ. ಜೊತೆಗೆ ಡಾಕ್ಟರ್ ತಾರಾಮ್ ಅವರು ಬರ್ತಾರೆ. ಅವರೊಂದು ಅತ್ಯದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ರು. ಮಗ ನಾನು ಈ ಥರ ಒಂದು ಮಾಡಿದಾಕಂತ ಈ ಥರ ಒಂದು ಸಿನಿಮಾ ನಾನು ಅಂತಂದಿದ್ರು. ಇವಾಗ ನಾವು ಏನೇನು ಹೇಳಿದ್ರು ಸಿನಿಮಾ ಪರವಾಗಿ ಮಾಡಿರ್ತೀವಿ ಅತಿಶಯೋಕ್ತಿ ಅಂತ ಅನ್ಸುತ್ತೆ. ಬಟ್ ಅವ್ರು ಹೇಳೋದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬಟ್ ಅವ್ರು ಈ ಥರ ಕ್ಯಾರೆಕ್ಟರ್ ಒಂದು ವಿಶೇಷ ರೀತಿಯಲ್ಲಿ ಕಂಡು ಯಾವ ಸಿನಿಮಾ ಮಾಡ್ತಾ ಇದ್ದೀನಿ ನಾನಂತೂ ಕಂಡಿಲ್ಲ. ದತ್ತಣ್ಣ ಅವರು ದಿವಸ ಬರಬೇಕು ಸರ್ ನೀವು ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಹೇಳಿ ಹಿಂಗೆ ಮಾಡಬೇಕು ಅಂತಂದೆ. ಚೆನ್ನಾಗಿ ಮಾಡಿದ್ಯಾ ಯಾವಾಗ ರಿಲೀಸ್ ಮಾಡಿದ್ಯಾ ಅಂತ ಸರ್ ಇದರಲ್ಲಿ ಮಾಡ್ತೀನಿ ಸರ್ ಅಂತಂದೆ. ಸೊ ಎಲ್ಲರೂ ಬರಬೇಕಾಗಿತ್ತು. ಇವತ್ತು ಕಾರಣಾಂತರದಿಂದ ಅಷ್ಟೊಂದು ಜನ ಶೂಟಿಂಗ್ ಇರೋದ್ರಿಂದ ಸಾಕಷ್ಟು ಕಲಾವಿದರು ಬರಬೇಕಾಗಿಲ್ಲ. ಅವರೇ ಒಂದ್ಸಿದ್ದೆ ನನ್ನ ಸ್ನೇಹಿತ ಗಣೇಶ್ ದೇಶಾದ್ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಚಂದನ್ ಅವರು ಬಂದಾಗ ನನಗೆ ಅನ್ನಿಸ್ತು ಇವ್ರ ಅಂದರೆ ನಿರ್ದೇಶಕನಾಗೂ ಕೂಡ ಅಲ್ಲಿ ನನ್ನ ಸ್ನೇಹಿತನಾಗೂ ಕೂಡ ಅದೇ ಅನ್ನಿಸ್ತು ನನಗೆ ಏನು ಬದಲಾವಣೆ ಮಾಡ್ಕೊಡ್ತಿದ್ರಲ್ಲಿ ಅಂತ. ಇವರು ಕರಾಳವಾಗಿ ನನಗೆ ಇವರು ರೆಟ್ರೋ ಪಾತ್ರಧಾರಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಏನು ಚೇಂಜ್ ಮಾಡ್ಬೋದು ಅಂತ ಒಂದೇ ಒಂದು ಚೇಂಜ್ ಆಗಬೇಕಾಗಿತ್ತು. ಒಂದು ಆ್ಯಟಿಟ್ಯೂಡ್ ಒಂದೇ ಬೇಕಾಗಿತ್ತು. ಆ್ಯಟಿಟ್ಯೂಡ್ಗೋಸ್ಕರ ನಾವು ಒಂದು 15-20 ವರ್ಷ ವರ್ಕ್ಶಾಪ್ ಮಾಡ್ತೀವಿ. ಒಬ್ಬ ಮಾಮೂಲಿಯಾಗಿ ಹೇಗೆ ನಡ್ಕೊಂಡು ಬರ್ತಾನೆ ನೀವು ಹಾಗೆ ನಡ್ಕೊಂಡು ಬರಬಾರ್ದು. ಒಬ್ಬ ಹೆಂಗೆ ನಡ್ಕೊಂಡು ಬರಬಾರ್ದು ಅನ್ಸುತ್ತೆ ನಿಮ್ಗೆ ಬೇಕಾದ್ರೆ ಹಂಗೆ ನಡ್ಕೊಂಡು ಬನ್ನಿ. ಇಲ್ಲ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಚೇಂಜ್ ಮಾಡಿ ನೀವು ನೋಡಿದಾಗೆ ಈಗ ಹೆಂಗೆ ಮಾಡಿದರೆ ಅಟ್ ದ ಮೋಸ್ಟ್ ಬಂದಿರುವಂತಹ ಒಂದು ಪ್ರಶ್ನೆ ನನಗೆ ತಂದ್ರೆ ನಿಮಗೆ ಆ್ಯಕ್ಟಿಂಗ್ ಬರುತ್ತಾ ಮಾಡ್ತಾರಾ ಅಂತ ನೋಡಿ ಸರ್ ನಮ್ಮ ಸಿನಿಮಾ ನೋಡಿ ಸರ್ ನೀವು ಅದೊಂದು ಒಳ್ಳೆ ವರ್ಗಕ್ಕೆ ಸೇರುವಂತಹ ನಟನಾಗ್ತಾನೆ ಆದ ವ್ಯಕ್ತಿ ಖಂಡಿತವನ್ನು ಅದ್ರ ಬಗ್ಗೆ ಯಾವ ಸಂಶಯ ಬೇಡ. ನನಗೆ ಒಂದು ಒಳ್ಳೆ ನಟನಾಗುವಂತಹ ಎಲ್ಲ ಲಕ್ಷಣಗಳು ಆತನಲ್ಲಿದೆ. ನೋಡಿ ಸಿನಿಮಾ ನೋಡಿ ಅಂತ ತುಂಬ ಜನ ಕೇಳಿದ್ದೀನಿ. ಹಾಗಾಗಿ ಅವ್ರ ಕಡೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಅಣ್ಣ ಸಿನಿಮಾ ಯಾವ ರಿಲೀಸು ಅಣ್ಣ ಸಿನಿಮಾ ಯಾವ ರಿಲೀಸು ಅಂತ. ಥ್ಯಾಂಕ್ ಯು ಸೊ ಮಚ್. ನೀವು ಹಿಂಗೆ ಒಪ್ಕೋತೀನಿ ಅಂತಂದ್ರೋ ಅಥವಾ ನಾನು ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡ್ತೀನಿ ಅಂತನೋ ಬಟ್ ಇಂಟ್ರೆಸ್ಟ್ ಅವ್ರಿಗೆ ಈ ಕಥೆಗಳು ಬಂದಿದೆ ಇಂಟ್ರೆಸ್ಟು. ರಾಜು ನರೇಟ್ ಮಾಡಿದಾಗ ಏನು ಅನ್ನಿಸ್ತು, ಆಮೇಲೆ ಯಾಕೆ ನಾನೇ ಮಾಡಬೇಕು. ಪ್ರತಿಯೊಬ್ಬ ನಟರಿಗೂ ಒಬ್ಬ ನಿರ್ದೇಶಕನ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇರುತ್ತೆ. ನೀನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಿದ ಚೆನ್ನಾಗಿ. ನಾನು ಬಹಳ ಪ್ರಶಂಸೆ ಮಾಡ್ತೀನಿ ಹೋಗಿನ ತುಂಬ ಒಳ್ಳೆ ನಟಿ. ಅದೇ ನಾನು ಸ್ವಾರ್ಥದಲ್ಲೇ ಹೇಳ್ತೀನಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಂತ. ಹಾಗಾಗಿ ಇದು ಅವರಿಗೆ ಬಹಳ ತಂತ್ರವಾಗಿ ಅವಕಾಶಗಳು ಬರ್ತಾ ಹೋಗಿ ಅಂತ ನಾನು ಭಗವಂತನ ಕೇಳ್ಕೊಳ್ತಾ ಒಂದು ಸತ್ಯ ಅತಿ ಹೆಚ್ಚು ಕಾಲ ಹೇಳಿದೆ, ಇನ್ನು ಕಾಲ ಹೇಳ್ಕೊಳ್ಬೇಡ, ಒಳ್ಳೆ ಸಮಯ ಬಂದಿದೆ ಅಂತ ಒಂದು ನಂಬಿಕೆಯಲ್ಲಿ ಈ ಸಿನಿಮಾನ ನಿಮ್ಮ ಮಳೆಯಲ್ಲಿ ಹಾಕ್ತಾ ಇದ್ವಿ. ದಯವಿಟ್ಟು ನೋಡಿ. ಹೌದಣ್ಣ, ಅಂದ್ರೆ ಅದು ಎರಡು ತರ ಬರುತ್ತೆ. ಸಿನಿಮಾದಲ್ಲಿ ಒಂದೊಂದು ಸಾಂಗು ತುಂಬಾ ಇಂಪಾರ್ಟೆಂಟ್ ಸಾಂಗ್ ಆಗಿ ಬರುತ್ತೆ. ಅದೇ ಸಾಂಗು ಆಚೆ ಕಡೆ ಒಂದು ಪ್ರಮೋಷನ್ ಸಾಂಗ್ ಕಾಣ್ತಾರೆ. ಹೌದಣ್ಣ, ಅಂದ್ರೆ ರೆಟ್ರೋ ಸ್ಟೈಲಲ್ಲಿ ಒಂದು ಹಾಡು ಬರುತ್ತೆ. ಆ ಹಾಡು ರೆಟ್ರೋ ಸ್ಟೈಲ್ಗೂ ಸೂಟ್ ಆಗುತ್ತೆ. ಅದು ಆಕ್ಚುಲಿ ಚಂದನ್ ಶೆಟ್ಟಿ ಕಂಪೋಸ್ ಮಾಡೋದು. ಅದು ರೆಟ್ರೋ ಸ್ಟೈಲ್ಗೂ ಸೂಟ್ ಆಗುತ್ತೆ, ಆಧುನಿಕಕ್ಕೂ ಸೂಟ್ ಆಗುತ್ತೆ. ಆ ಥರ ಸಿನಿಮಾ, ಆ ಥರ ಹಾಡು ಆಗುತ್ತೆ.
ಎಷ್ಟು ಪರ್ಸೆಂಟ್ ಕ್ಯಾರಿ ಆಗುತ್ತೆ ಅಥವಾ ನೀವು ಹೇಳೋ ಬೇರೆ ಅಂಶ ಎಷ್ಟಿರುತ್ತೆ? ಅಣ್ಣ ಇದು ಏನಾಗುತ್ತೆ ಅಂದ್ರೆ ಈ ಪರಿಸ್ಥಿತಿ ನಾನು ಸಾಕು ಹೇಳಿದಂಗೆ ನೀವು ನೀವು ಪ್ರತಿ ಹಂತದಲ್ಲೂ ನಿಮಗೆ ಸಮಯ ಒಂದು ಸಮಯಕ್ಕೆ ನೀವು ತುಂಬಾ ಕಟ್ಪಾಡಾಗಿ ಬಿದ್ದಿರ್ತೀರ. ಆ ಸಮಯ ನಿಮ್ಮ ಜೊತೆ ಚೇಷ್ಟೆ ಮಾಡ್ತಿರ್ತೀರ. ಅದು ಎಲ್ಲರಿಗೂ ಚೇಷ್ಟೆ ಮಾಡೋದು ಅಲ್ಲಿಗೂ ಕಾಮಿಡಿ ಆಗುತ್ತೆ. ಅದು ಚೂರು 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 ಜರಕೈತು ಅಂತಂದಾಗ ಪಾತ್ರ ಸೀರಿಯಸ್ ಆಗ್ತಾ ಹೋಗುತ್ತೆ. ಅಣ್ಣ ಏನಾಗುತ್ತೆ ಅಂದ್ರೆ ರೆಟ್ರೋ ಪ್ಯಾಟರ್ನ್ಗೆ ಹೋಗ್ಬೇಕು ನಾವು. ನೀವು ನಮ್ಮ ಪೋಸ್ಟರ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಐ ವಾಂಟೆಡ್ ದಿಸ್ ಅಂದ್ರೆ ಹಿಂಗೆ ಕಾಣಬೇಕು ಅನ್ನೋ ಒಂದು ಉದ್ದೇಶ ಆಗಿತ್ತು. ರೆಟ್ರೋ ಎಲ್ಲರೂ ಬಂದ ತಕ್ಷಣ ನಿಮಗೆ ಪದರವಾಗಿ ಹಳೆ ಕಾಲದ ಇಲ್ಲ ನೆನ್ಸ್ಕೊಂಡು ಮಾಡಿರ್ತಾರೆ ಹಂಗೆ ಕಾಣಿಸ್ಬೇಕು ಅನ್ನೋ ಉದ್ದೇಶ ಆಗಿತ್ತು. ಪ್ರಮೋಷನ್ ಆಕ್ಟಿವಿಟಿ ಹಾಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲ ಕಡೆ ಹಾಗೆ ಕಾಣಿಸ್ಬೇಕು ನಿಮಗೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದೇ ಉದ್ದೇಶಕ್ಕೆ ಫುಲ್ ರೆಟ್ರೋ ಪ್ಯಾಟರ್ನ್ಗೆ ಹೋಗಬೇಕು. ರೆಟ್ರೋದಲ್ಲಿ ಏನೇ ನಾವು ನೋಡಿದ್ವಿ, ಒಂದು ಹಳ್ಳಿಗೆ ಹೋದಾಗ ಏನೇನು ಆಗ್ತಿತ್ತು ನಮಗೆ, ಯಾವ್ಯಾವ ಥರ ಹುಡುಗರು ಯಾರಾದರೂ ಒಂದು ಮಕ್ಕಳು ಬಂದು ಚೇಷ್ಟೆ ಮಾಡೋರು, ಯಾರು ನಮ್ಮ ಕಾಲದವರು ಅವರೆಲ್ಲರೂ ತಗೊಂಬರುವಂತಹ ಪ್ರಯತ್ನ ಮಾಡಿದ್ವಿ. ಅಂದ್ರೆ ಸಿನಿಮಾ ವಾಚಿಕವೂ ಹೌದು. ಇದು ವಾಚಿಕದ ಸಿನಿಮಾನೂ ಹೌದು. ಸಾಂದರ್ಭಿಕವಾಗಿ ಹಾಸ್ಯ ಜಾಸ್ತಿ ಗುಟ್ಟರಿಸುತ್ತೆ. ನೀವು ನೋಡಿದಾಗೇನೆ ಅವನ ಪರಿಸ್ಥಿತಿಗೆ ಕೆಲಸಕ್ಕೆ ನೀವು ನಾವು ಬೆಂಗಳೂರು ಹೋಗಲೇಬೇಕು ಕಣ, ಎಷ್ಟೊತ್ತಿಗೆ ಹೇಳಬೇಕು, ಅವ್ನು ಬೆಂಗಳೂರು ಹೋಗ್ಬೇಕು, ಅದು ಕ್ರಕ್ಸ್ ಆಗಿರೋದ್ರಿಂದ ಅದು ಹೇಗೆ ನಾನು ಒದ್ದಾಡಬೇಕು ಅಂತ ಅದನ್ನು ತೋರಿಸ್ತಾನಲ್ಲ, ಅದು ತುಂಬ ಮೇನ್ ಕ್ರಕ್ಸ್ ಆಗಿರುತ್ತೆ ಸಿನಿಮಾದಲ್ಲಿ. ನಾನು ನಿರ್ದೇಶಕ ಪಾತ್ರ ಜೊತೆ ಇರ್ತೀನಿ. ನಾನು ಆ ಊರಿನ ನಾನು ಒಬ್ಬನೇ, ಆ ಊರಿನ ಒಬ್ಬ ಸದಸ್ಯ. ಶಾಸ್ತ್ರಿಗಳೇ 2 ಪಿಕ್ಚರ್ ಆದ್ಮೇಲೆ 3 ಪಿಕ್ಚರ್ ಮಾಡ್ತಿದ್ದೀರಾ, ಯಾವುದು ಸುಲಭ ಅನಿಸ್ತಿದೆ? ನಟನೆನಾ, ನಿರ್ದೇಶನನಾ? ಹಾಕೊಂಡ್ರೆ ನಟನೆ ಸೋಂಬೇರಿ ಕೆಲಸ ಅಂತ ನನ್ನ ಅಭಿಪ್ರಾಯ. ವೈಯಕ್ತಿಕವಾಗಿ ಕರೆದಾಗ ಹೋಗಿ ಅಭಿನಯ ಮಾಡಬಾರ್ದು. ಅದು ನಿರ್ದೇಶಕರು ಬೇರೆ ಥರ ಇರ್ತಾರೆ. ನಟನಾಗಿ ನಾನು ಸೋಂಬೇರಿ ಆಗ್ತೀನಿ. ನಟನ ನಟ ನಾಗಿ ನಾನು ಸೋಂಬೇರಿಯಾಗಿ ಅನಿಸ್ಕೊಳ್ತೇನೆ. ನಿರ್ದೇಶಕನಾಗಿ ಸ್ವಲ್ಪ ಸಮಾಜದಲ್ಲಿ ಯಾರು ಅವರು ಮಾಡಿದ್ದಾರೆ ಸಂಸ್ಥೆ ಬಂದ್ರೆ ಆಕ್ಟ್ ಮಾಡಿದ್ದಾರೆ. ಸೊ ತುಂಬಾ ಆದಂತ ಸಾಕಷ್ಟು ಪ್ಲಾನ್ ಮಾಡ್ತಾ ಇರೋಣ. ಅಂದ್ರೆ ಜನಗಳನ್ನ ಕರೆಯುವ ಶೈಲಿ ಬೇರೆ ತರ ಇದೆ, ಉದ್ದೇಶ ಒಂದೇ ಆಗಿರುತ್ತೆ. ವಿಧಾನ ಒಂಚೂರು ಬದಲಾಗಿರ್ಬೋದು, ಬಟ್ ಅದೇ ಕರೆಯೋದೇ ಸ್ವಲ್ಪ ಒಂಚೂರು ಬೇರೆ ತರ ಟ್ರೈ ಮಾಡ್ತಾ ಇದ್ವಿ ಪ್ರತಿ ಹಂತದಲ್ಲೂ. ಹಾಗಾಗಿ ದಯವಿಟ್ಟು ಸಿನಿಮಾ ನೋಡಬೇಕು ಅನ್ನೋದೇ ಒಂದೇ ಒಂದು ಸ್ಲೋಗನ್ ಇರೋದು. 15ನೇ ತಾರೀಕು ಬನ್ನಿ, 15ನೇ ತಾರೀಕು ಬನ್ನಿ ಅನ್ನುವಂಥದ್ದು. ಅದು ಬಿಟ್ಟು ಇನ್ನೇನು ಹೆಚ್ಚು ಇದಾಗ್ತಿಲ್ಲ. ನೋಡಿ ನೀವು ನೋಡ್ರಲ್ಲ ಫಿಲ್ಮ್ಸ್, ಹಳೆ ಕಾಲದ ಪ್ಯಾಟರ್ನಲ್ಲೇ ಟ್ರೈ ಮಾಡುವಂಥದ್ದು ಎಲ್ಲ ಹಳೆ ರೀಲ್. ಓಕೆ ಸರ್, ಆಗ್ಬೋದಾ?